ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಶೋಕ್. ಇವತ್ತು ಮಾವಿನಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಐಟಮ್ ಬೇಕು ಅಂದರೆ ಸಾಂಬಾರು ಪೌಡ್ರು 2 ಸ್ಪೂನು, ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಇಂಚಷ್ಟು ಶುಂಠಿ, ಆಮೇಲೆ ನಿಮಗೆ ಬ್ಯಾಡಗೆ ಮೆಣಸಿನ್ಕಾಯಿ ಒಗ್ಗರಣೆಗೋಸ್ಕರ, ಕಾಯಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಮಾವಿನಕಾಯಿ ಬೇಕಾಗುತ್ತೆ. ಫಸ್ಟು ನಾನು ಬೇಳೆ ಹಾಕೋತಾ ಇದ್ದೀನಿ, 1 ಕಪ್ ಅಷ್ಟು. ಮಾವಿನಕಾಯಿ ಹಾಕೋತಾ ಇದ್ದೀನಿ, ಟೊಮೊಟೊ ಹಾಕೋತಾ ಇಲ್ಲ ನಾನು. ಅದ್ರ ಬದಲು ಮಾವಿನಕಾಯಿನೇ ಹುಳಿ ಜಾಸ್ತಿ ಇರೋದ್ರಿಂದ ಮಾವಿನಕಾಯಿನೇ ಹಾಕೋತಾ ಇದ್ದೀನಿ. ನೀರು ಒಂದು 2 ಲೋಟದಷ್ಟು ಹಾಕಿದ್ದೀನಿ. 2 ವಿಷಲ್ ಆಗೋ ಅಷ್ಟು ನಾವು ಕೂಗಿಸ್ಕೋಬೇಕು. 2 ವಿಷಲ್ ಆದರೂ ಸಾಕು, 2 ರಿಂದ 3 ವಿಷಲು. ಮಿಕ್ಸಿಗೆ ನಾನು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಒಂದು ಸ್ವಲ್ಪ ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಮೊದಲೇ ಬೇಯಿಸ್ಕೊಂಡಿದ್ದನ್ನು ಆರಕ್ಕೆ ಹಾಕಿದ್ದೆ. ಮಾವಿನಕಾಯಿ ಆಮೇಲೆ ಬೇಳೆನ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನೈಸಾಗಿ ಈ ಥರ ರುಬ್ಕೋಬೇಕು. 1-2 ಸ್ಪೂನಷ್ಟು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, 2 ರಿಂದ 3 ಸ್ಪೂನಷ್ಟು. ಎಣ್ಣೆ ಕಾದಿರೋದಕ್ಕೆ ನಾನು ಇವಾಗ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ ಒಂದು ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ, ಆಮೇಲೆ 1-2 ಬ್ಯಾಡಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಈಗ ನಾನು ಅದಕ್ಕೆ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದು ಮುದ್ದೆ, ಅನ್ನ, ಇದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀವು ಗಟ್ಟಿ ಮಾಡಿಕೊಂಡ್ರೂ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ತೋರಿಸ್ಲಿಲ್ಲ ಇದರಲ್ಲಿ. ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಂದು 10 ನಿಮಿಷ ಕುದಿಸ್ಕೋತಾ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಇದನ್ನೂ ಒಂದ್ಸಲ ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.